ಮನೆತನದ ಹಿರಿಯರ ಮಾತಾಗಿರ್ಬೋದು, ಅವ್ರ ಅಭಿಪ್ರಾಯ ಹೇಳಿ ಇಲ್ಲ ಅಂತಲ್ಲ, ಆದರೆ ಅವ್ರ ಜೀವಕ್ಕೆ ಆಪತ್ತು ತರುವಂಥದ್ದು. ಯಾಕಂದ್ರೆ ಪ್ರೀತಿ ಯಾವುದನ್ನು ಕೇಳಿ ಹುಟ್ಟುವುದಿಲ್ಲ. ಶ್ರೀಮಂತಿಗೆ ಕೇಳಿ ಹುಟ್ಟೋದಾಗಲಿ, ಜಾತಿ ಕೇಳಿ ಹುಟ್ಟೋದಾಗಲಿ, ಮತ್ತೊಂದು ಕೇಳಿ ಹುಟ್ಟೋದಾಗಲಿ ಅಲ್ಲ. ಅವ್ರವ್ರ ಪ್ರೀತಿ ಆಗಿರ್ತಾರೆ. ಅವ್ರು ಬದುಕುವಂಥ ಸ್ವತಂತ್ರ ಅವ್ರಿಗೆ ಅದ. ಆ ದಿಶೆಯಲ್ಲಿ ಅವ್ರಿಗೆ ಬದುಕೋ ಸ್ವತಂತ್ರ ಕೊಡುವಂಥದ್ದಾಗಬೇಕು. ಅದ್ರ ಬದಲಾಗಿ ಈ ಇಂಥವೆಲ್ಲ ಮಾಡಿದರೆ ಆ ದಂಪತಿಗಳು ಮದುವೆ ಆಗ್ತಾನೆ ಅವ್ರು ಮೊದಲ ಕೊಲೆ ಮಾಡಿಬಿಡೋದು, ಆದ್ಮೇಲೆ ಸಹ ಬೆನ್ನು ಹತ್ತೋದು, ಅವ್ರ ಜೀವಂತ ಬದುಕೋದಂಗೆ ನೋಡೋದು, ಕಾಡೋದು ಮಾಡೋದು ನಾವು ನೋಡ್ತಾ ಇದ್ದೀವಿ ಇವತ್ತು. ಇಲ್ಲಪ್ಪ ಇವಳು ಕೆಳಗಿನ ಜಾತಿ ನಮ್ಮ ಅವ್ನ ಮದುವೆ ಆಗಿದ್ದಾಳೆ, ಅದಕ್ಕೆ ನಾವು ಕೊಲೆ ಮಾಡಿದ್ದೀವಿ ಅನ್ನುವಂಥದ್ದು, ಅಥವಾ ಇವಳು ಮೇಲ್ಜಾತಿಯವನಾಗಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಒಂದು ಹತ್ಯೆಗಳು ನಡೆಯುವಂಥದ್ದು ಇವೆಲ್ಲನೂ ಗಮನಿಸಿದಾಗ ಇವು ಯಾಕೆ ಇನ್ನೂ ಹೋಗ್ತಾ ಇಲ್ಲ? ನಮ್ಮಲ್ಲಿ 21ನೇ ಶತಮಾನಕ್ಕೆ ಬಂದಿದ್ವಿ ನಾವು, ಈಗ ಹೋಗಬಾರ್ದು ಯಾಕೆ ಅನ್ನೋದ್ರು ಅವರು ಅನ್ನೋರು ಸಾಕಷ್ಟು ಇದ್ದರೂ ಸಹಿತ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದರೆ ಅವರಲ್ಲಿ ಈ ಒಂದು ಸಮಾಜದ ಕ್ರೌರ್ಯತೆ ಅಂತಿರೋ, ಜಾತಿ ಜನರ ಕ್ರೌರ್ಯತೆ ಅಂತಿರೋ ಅದ್ರ ಎದುರು ನಿಲ್ಲಲಿಕ್ಕಾಗಲಾರದ ಮನದಲ್ಲಿನ ಅವರು ಏನಪ್ಪ ಅಂದ್ರೆ ನೋವನ್ನು ಅನುಭವಿಸೋಂಥ ಪ್ರಸಂಗ ಇರುವುದರಿಂದಾಗಿ ಯಾರೂ ಓಪನ್ ಆಗಿ ವಿರೋಧ ಮಾಡದೇ ಹೋದರೂ ಇವು ನಡಿಬೇಕು ಅನ್ನುವಂಥ ಮಾತು ಎಲ್ಲರಲ್ಲೂ ಬರ್ತಾ ಇದೆ. ಅಂಥ ಪ್ರಸಂಗದಲ್ಲೇ ಅನಿವಾರ್ಯವಾಗಿ ಸರ್ಕಾರ ಇದ್ದು ಒಂದು ಮುಂದೆ ಹೆಜ್ಜೆ ಇಟ್ಟ ಈ ಮರ್ಯಾದೆ ಗೇಡು ಮದುವೆಗಳನ್ನು ಯಶಸ್ವಿ ಆಗುವಂಗೆ, ಅಂತರ್ಜಾತಿ ವಿವಾಹಗಳು ಯಶಸ್ವಿ ಆಗುವಂಗೆ ನೋಡಬೇಕಾಗಿತ್ತು.